ಚೇತನ ಜಗನ್ನಿಯಂತ್ರೇ ಅಶೇಷ ಸಂವಿರೇ ನಮೋ ನಾರಾಯಣಾಯ ಚ ಸರ್ವಶಕ್ರಾದಿವಂದಿತ. ಯಾವುದಕ್ಕೆ ಬಂತೀಗ ಮುಗಿತಾ ಅದು ಆ ಪದ? ಮುಂದಿನ ಪದ ಹೌದಾ? ಮುಗಿದೈತದು ಚತುರ್ಥ ಪಾದ. ನ ಚ ಜ್ಞಾನಿನಃ ನೋಡಿ, ಔದಾರ್ಯಾತ್ ಮೋಕ್ಷಾತ್ ಅನ್ಯಫಲೇಚ್ಛಾಯಾಃ ಏವ ಅಸಂಭವಾತ್ ತದುಕ್ತಿ ಪ್ರಶಂಸಾ ಮಾತ್ರಮಿತಿ ವಾಚ್ಯಂ. ಪ್ರಾಯಶೋ ನ ಸಂಭವತ್ತೇವ ಕಸ್ಯಚಿತ್ ಸೌಭರ್ಯವತ್ ಸಾ ಭವತಿ ಚೇತ್ ಜ್ಞಾನೇನೈವ ಅಶೇಷವಭೀಪ್ಸಿತಂ ಭವತಿ ಇತಿ ವ್ಯವಸ್ಥೋಪಪತ್ತೇಃ. ಈ ಒಂದು ಪ್ರಶ್ನೆ ಬಂತು. ನ ಚ ಜ್ಞಾನೇನ ಔದಾರ್ಯಾತ್ ಮೋಕ್ಷಾತ್ ಅನ್ಯಫಲೇಚ್ಛಾಯ ಅಸಂಭವಾತ್ ತದುಕ್ತಿ ಪ್ರಶಂಸಾ ಮಾತ್ರಮಿತಿ ವಾಚ್ಯಂ. ಅಂದರೆ ಪ್ರತಿಯೊಂದು ಪದನೂ ಭಾಳ ಗಮನ ಕೊಟ್ಟು ಕೇಳಿದ್ರೆ ಗೊತ್ತಾಗುತ್ತೆ, ಓದಬೇಕು, ನೆನಪು ಮಾಡ್ಕೋಬೇಕು. ಆಯ್ತು ಬಿಡಿ, ಅದೇ ತಾನೇ ಮೊದಲೇದು. ಇಲ್ಲಿ ಯಾವುದು ಇನ್ನು ಮುಗಿದಿಲ್ಲ ಅದನ್ನ? ಇಲ್ಲಿ ಯಾವ್ದು ಮುಗಿಸ್ಬೇಕಾದ್ದು? ಬಂದೆ ಭೂಮಗುಣ ಆಯಿತು. ಇನ್ನು ಭಾರಿ ಹಿಂದಿದೆ, ಗೊತ್ತಾಯ್ತು ಭಾರಿ ಹಿಂದಿದೆ ಆಗಿದೆ. ಸರಿ ಅಧಿಕರಣ ಮುಗಿದಿತ್ತು. ಹಾಕಿದ್ರೆ ಏನಾಯ್ತು? ಒಟ್ಟು ಉತ್ತಮ ಗುರುಗಳು ಸ್ವೀಕಾರ ಮಾಡೋದು ತಪ್ಪಾಗತ್ತಾ ಅಂತ ಕೇಳಿದ್ರೆ ತಪ್ಪಾಗೋದಿಲ್ಲ. ಉತ್ತಮ ಗುರುಗಳ ಹತ್ರ ಇವರು ಪರ್ಮಿಷನ್ ಇಲ್ಲದೇ ಹೋಗ್ಬೋದು. ಉತ್ತಮರ ಹತ್ರ ಹೋಗ್ಬೇಕಾದ್ರೆ ಈ ಗುರುಗಳ ಪರ್ಮಿಷನ್ ಬೇಕಿಲ್ಲ, ಗೊತ್ತಾಯ್ತಾ? ಆದರೆ ಸಮಾಜದ ಹತ್ರ ಹೋಗ್ಬೇಕಾದ್ರೆ ಪರ್ಮಿಷನ್ ತಗೊಳ್ಳೋದು ಒಳ್ಳೆಯದು. ಚಿಕ್ಕವ್ರ ಹತ್ರ ಹೋಗಲೇಬಾರ್ದು. 3 ಪಾಯಿಂಟ್ ಇದೆ ಈಗ. ಅದಕ್ಕೆ ದೊಡ್ಡವರು ಅಕಸ್ಮಾತ್ ದೊಡ್ಡವ್ರಿಗೆ ಹೋಗಬೇಡ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗಿ ಹೋಗಬೇಡ ಅಂದರೆ ಹೋಗ್ಬೋದು, ತಪ್ಪಲ್ಲ. ಆದರೆ ಗೊತ್ತಾಗಿ ಏನು ಬೈಕೊಂಡ್ರೆ ಕತೆ ಮುಗಿತೀವ್ರು. ಅರ್ಥ ಆಯ್ತು? ಸಮಾಜದಲ್ಲಂತೂ ನಿಯಮ ಬೇಕು. ಚಿಕ್ಕವರಲ್ಲಿ ಹೋಗಲೇಬಾರದು ನಿಯಮ ಉಂಟು. ನಮ್ಮಲ್ಲಿ ಅನೇಕ ಸಿಂಪಲ್ ಲಾಜಿಕ್ ಇದೆ. ಅವ್ರು ಸ್ನಾನ ಮಾಡಿರ್ತಾರೆ, ಗಂಗಾ ಸ್ನಾನ ಮಾಡಿರ್ತಾನೆ ಅಂತ ತಿಳ್ಕೊಬೋಣ. ಬೇರೆ ತೀರ್ಥ ಸ್ನಾನ ಮಾಡಬಾರ್ದು. ಯಾಕೆ? ಅತ್ಯುತ್ತಮ ಸ್ನಾನ ಮಾಡಿದ ಮೇಲೆ ಇನ್ನೊಂದು ಸ್ನಾನ ಮಾಡ್ಲಿಕ್ಕೆ ಹೋಗಬಾರ್ದು. ಬರ್ತಾನೆ ನಾಯಿಗೆ ಮುಟ್ಟಿಬಿಡ್ತು, ಅವಾಗ ಮಾಡ್ಬೋದು. ಅದು ನೈಮಿತ್ಯಕ್ಕೆ ಸ್ನಾನ, ಅದು ಗಂಗಾ ಸ್ನಾನ ಮಾಡಿದ್ದಕ್ಕಲ್ಲ, ಅದು ದೋಷ ಅಲ್ಲ. ಬಟ್ ಇಲ್ಲದೆ ಹೋದರೆ ಅದು ಅಲ್ಟಿಮೇಟ್ ಸ್ನಾನ. ಅದಕ್ಕೆ ಇನ್ನೊಂದು ನಿಯಮ ಇದೆ. ನಮ್ಮ ಹತ್ತಿರದಲ್ಲಿ ಉತ್ತಮ ತೀರ್ಥ ಇದ್ದರೆ ಕಡಿಮೆ ತೀರ್ಥ ಸ್ನಾನ ಮಾಡಬಾರ್ದು. ಉಡುಪಿಗೆ ಹೋಗಿರ್ತಾನೆ, ಮಧ್ವ ಸರೋವರ ಸ್ನಾನನೇ ಆಗಬೇಕು. ಬೇರೆ ಕಡೆ ಎಷ್ಟು ಸ್ನಾನ ಮಾಡಿದ್ರು ಕೂಡ ಅದಕ್ಕೆ ಈಕ್ವಲ್ ಆಗೋದಿಲ್ಲ, ನಿಯಮಗಳು ಉಂಟು. ಸ್ವಾಮಿ ಪುಷ್ಕರಣಿ ಸ್ನಾನನೇ ಅಲ್ಲಿ ಆಗಬೇಕು. ಆ ರೀತಿ ಮಾಡಿದರೆ ಉತ್ತಮ ತೀರ್ಥ ಸ್ನಾನ. ಆದ್ಮೇಲೆ ಬೇರೆ ತೀರ್ಥ ಸ್ನಾನ ಮಾಡಕೂಡದು. ಬೇರೆ ತೀರ್ಥದಲ್ಲಿ ಮಾಡಿ ಇದರಲ್ಲಿ ಮಾಡ್ಬೋದು. ಇವತ್ತು ಉದಾಹರಣೆಗೆ ಎಲ್ಬೋದು ಯಾವುದೋ ಇನ್ನೊಂದು ಗೊತ್ತಿರೋ ತೀರ್ಥನ ಯಾರು ಫಸ್ಟ್ ಮುಟ್ಲೇಬಾರ್ದು. ಮೊದಲು ಸ್ನಾನ ಮುಗಿಸಿ ಮಡಿಯಲ್ಲೇ ಮುಟ್ಟಬೇಕು, ಹೊರತು ಹಾಗೆ ಮುಟ್ಟಬಾರ್ದು. ಇವ್ರು ಬಂದು ಎಲ್ಲ ಕೆಲಸ ಅಲ್ಲೇ ಶುರು ಮಾಡ್ತಾರೆ. ಅವ್ರು ಪಾಪ ಕಟ್ಕೊಂಡಾಗತ್ತೆ. ಶಾಪ ಕೊಟ್ಟು ನೀರಿಗೆ ಕೊಟ್ಟರಲ್ಲ, ನೀರಿಗೆ ಕೊಟ್ಟರು, ಬ್ರಹ್ಮತ್ಯ ಪಾಲ್ಟ್ ಕೊಟ್ಟರು. ಆದರೆ ಕೊಳಕಾದಾಗ ಏನು ಮಾಡಬೇಕು ಅಂತ ಕೇಳಿದರೆ, ಯಾರು ಕೊಳಕು ಮಾಡ್ತಾರಲ್ಲ ಅವ್ರಿಗೆ ಹೋಗಲಿ ಅಂತ ಹೇಳ್ಬಿಟ್ಟು ಕೊಳಕು ಮಾಡೋರಿಗೆ ಹೋಗಲಿ. ಯಾವುದು ಬ್ರಹ್ಮತ್ಯ ದೋಷ ಹೋಗುತ್ತೆ ಅಲ್ಲಿ, ಇವ್ರು ಶಿಫ್ಟ್ ಆಗಿಬಿಡುತ್ತಾರೆ. ಅದು ಅಲ್ಲಿ ಕಾಯ್ತಾ ಕೂತಿರುತ್ತೆ, ಬರಲ್ಲ ಇವ್ರನ್ನ ತೊಗೊಳಕ್ಕೋಸ್ಕರ. ಆ ದೃಷ್ಟಿಯಿಂದ ಎಂದೂ ತೀರ್ಥ ಮೊದಲು ಹೇಳಿ ಅದೆಲ್ಲ ಎಜುಕೇಷನ್ ಸಿಗಬೇಕು. ತೀರ್ಥಯಾತ್ರೆಗೆ ಹೋಗೋರೆಲ್ಲ ಮೊದಲೊಂದಿತ್ತು ಈ ರೀತಿ ಮಾಡಬಾರ್ದು, ಕರೆಕ್ಟಾಗಿ ಹೇಳ್ಬೇಕು ಅವ್ರಿಗೆ. ಸುಮ್ಮನೆ ಕರ್ಕೊಂಡೋಗಿ ಬಿಡ್ತಾರೆ. ಯಾವ ತೀರ್ಥ ಅಂತ ಅವ್ರಿಗೂ ಗೊತ್ತಿರಲ್ಲ ಕೆಲವು ಸಲ. ಅಲ್ಲಿ ಇಳಿಸೋದು, ಕುಡಿಸೋದು, ಊಟ ಮಾಡಿಸೋ ಅವರು ಕೂಡ ಅಷ್ಟೇ ಸುಸ್ತು ಹೊಡೆದಿರ್ತಾರೆ, ಊಟ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಎಷ್ಟು ವಿಷಯ ನೋಡ್ಬೇಕಂತ ಯಾರು ಕೇಳೋದೇ ಇಲ್ಲ. ಎಕ್ಸೆಪ್ಷನ್ ಬಿಟ್ಟುಬಿಟ್ರೆ ಇರೋದೇ ಇಲ್ಲ. ನಾವೇ ಪ್ಲಾನ್ ಮಾಡ್ಕೊಂಡು ನೋಡ್ಬೇಕು. ಅವ್ರು ಅಲ್ಲಿ ಸುಮ್ಮನೆ ಮಲ್ಕೊಂಡ್ಬಿಟ್ಟಿರ್ತಾರೆ ಹೋಗ್ಬಿಟ್ಟು. ಅಲ್ಲಿ ಮೂಡೋವರೆಗೂ ಬೇರೆ ಕೆಲಸನೇ ಇಲ್ಲ. ಅಲ್ಲ, ನಿಯಮಗಳು ಭಾರಿ ಉಂಟು. ಮೊದಲು ಸಮುದ್ರನಾಗಲಿ ಮೊದಲು ಮಾಡಬಾರ್ದು. ಬೇರೆ ಸ್ನಾನ ಮಾಡಿಕೊಂಡೇ ಸಮುದ್ರ ಸ್ನಾನ ಮಾಡೋಕೊಂಡು ಮಾಡಬೇಕು. ಅದು ಮತ್ತೆ ಕಡಿಮೆಯಲ್ಲಿ ಮಾಡಬಾರ್ದು. ಕೆಲವು ಆಮೇಲೆ ಮಾಡಿಬಿಡ್ತಾರೆ, ಉಪ್ಪಾಗಿರುತ್ತೆ ಮೈಯೆಲ್ಲ ಅಂತ ಆಮೇಲೆ ಮಾಡಿಬಿಡ್ತಾರೆ. ಆ್ಯಕ್ಚುಲಿ ಉಪ್ಪಿನ ಸ್ನಾನ ಭಾರಿ. ಈವನ್ ನಮ್ಮ ಇದು ಲೌಕಿಕ ವಿಜ್ಞಾನದ ಪ್ರಕಾರ ಕೂಡ ಉಪ್ಪು ನೀರು ದಿವಸ ಮಾಡೋದಲ್ಲ. ಸಮುದ್ರ ಸ್ನಾನ, ಉಪ್ಪು ನೀರಿನ ಸ್ನಾನ ಅನೇಕ ರೋಗಗಳಿಗೆ ಪರಿಹಾರ. ಮತ್ತೆ ಮಾಡಿದರೆ ನ್ಯೂಟ್ರಲೈಸ್ ಆಗಿಬಿಡುತ್ತೆ, ಮಾಡಬಾರ್ದು. ಸಮುದ್ರ ಸ್ನಾನ ಮಾಡಿದ ಮೇಲೆ ಬೇರೆ ಸ್ನಾನ ಮಾಡೋಂಗಿಲ್ಲ. ಗಂಗಾ ಸ್ನಾನ ಇತ್ಯಾದಿ ಮಾಡ್ಬೋದು. ದೊಡ್ಡ ತೀರ್ಥದಲ್ಲಿ ಮಾಡೋದು, ಕಡಿಮೆ ಮಾಡೋಂಗಿಲ್ಲ. ನಿಯಮಗಳು ಸಮುದ್ರಕ್ಕಿಂತ ಗಂಗಾ ಶ್ರೇಷ್ಠ ಆದ್ದರಿಂದ ಮಾಡ್ಬೋದು. ಅದು ತಿಳ್ಕೊಂಡು ಮಾಡಬೇಕು. ಅದು ತೀರ್ಥ ಯಾವುದು ಕೂಡ ಗೊತ್ತಿರೋದಿಲ್ಲ, ಏನೇನೋ ಮಾಡಿಬಿಡ್ತಾರೆ. ಅಂದರೆ ಯಾರಿಗೂ ಯಾರ ಮೇಲೆ ಹೋಲ್ಡ್ ಇಲ್ಲ. ಅರ್ಥ ಆಯ್ತಾ? ಯಾರೋ ಒಂದು ತಿಳ್ದು ಹಾಕ್ತಾರೆ. ಈಗ ಅವ್ನು ಸರ್ಕಾರಕ್ಕೆ ಅವ್ನು ಆನ್ಸರ್ಬಲ್, ಒಂದು ಸರ್ಕಾರಕ್ಕೆ ಹೊತ್ತಾನೆ. ಯಾವ ದೃಷ್ಟಿಯಿಂದ? ಬೇರೆ ಎಲ್ಲ ದೃಷ್ಟಿಯಿಂದ ಕೂಡ ಇದು ಆನ್ಸರ್ಬಲ್ ಗೌರ್ಮೆಂಟ್. ಶಾಸ್ತ್ರ ದೃಷ್ಟಿ ಬಂದಾಗ ಮಠಗಳಿಗೆ ಆನ್ಸರ್ಬಲ್ ಆಗ್ಬೋದು. ನಿಯಮ ಇಲ್ಲ. ಯಾಕೆ ಯಾರೋ ಕರ್ಕೊಂಡು ಹೋಗ್ತಾರೆ, ಏನೋ ಮಾಡ್ತಾನೆ, ಎಲ್ಲೆಲ್ಲೋ ಹೋಗ್ತಾನೆ. ಕ್ರಮಬದ್ಧ ಅದು ಹೇಳಿದ ಎಷ್ಟು ಸತ್ತೆ. ಮೊದಲು ಪ್ರಯಾಗಕ್ಕೆ ಹೋಗೋದಿಲ್ಲ, ಅಲ್ಲಿಗೆ ಹೋಗ್ಬಿಡ್ತಾರೆ, ಗಯಾಕ್ಕೆ ಹೋಗ್ಬಿಡ್ತಾರೆ. ಹೋಗಬಾರದು. ಆ ನಿಯಮನೇ ಫಾಲೋ ಮಾಡೋದು. ಹೀಗಾಗಿ ಇನ್ವ್ಯಾಲಿಡ್ ಎಷ್ಟೋ ಕಷ್ಟಪಟ್ಟು ಮಾಡಿರ್ತಾರಲ್ಲ, ಅದಕ್ಕೊಂದು ವ್ಯವಸ್ಥೆ ಮಾಡಿಬಿಟ್ರೆ ಏನಾಗುತ್ತಾಗ ಮಾಡಲೇಬೇಕು, ಬೇರೆ ದಾರಿ ಇಲ್ಲ.
ಅದು ಮಡಿ ಊಟ, ಹೆಸರಿಗಾರು ಮಡಿ ಊಟ ಅಂತ ಹೆಸರಿಟ್ಟಿರ್ತಾರಲ್ಲ, ಹಾಗೆ ಒಂದು ಕ್ರಮ ಅಂತ ಇರಬೇಕು. ಯಾರನ್ನು ಪ್ರಶ್ನೆ ಮಾಡೋ ಹಾಗೆ ಇಲ್ಲ. ನೀವ್ಯಾರು ಕೇಳೋಕ್ಕೆ ಅಂತಾರೆ, ಯಾರು ಕೇಳಿದ್ರೆ ನೀವ್ಯಾರು ಅಂತಾನೆ ಕೇಳೋದು. ಆ ಸ್ಥಿತಿ ಬಂದು ತಪ್ಪು. ಅದಕ್ಕೆ ಕೇಳಬೇಕು, ತಮ್ಮ ಮಠ ಶಿಷ್ಯರನ್ನು ಗುರುಗಳು ಕೇಳಬೇಕು. ಅದು ಉಳಿದವರು ಕೂಡ ನಾವು ಗುರು ಅಲ್ಲ, ಅದು ಹೇಳಿಲ್ಲ. ಆ ಸ್ಟ್ಯಾಟಸ್ ಇದ್ಮೇಲೆ ಅದಕ್ಕೆ ಕೇಳೋ ಹಕ್ಕಿದೆ ಅವ್ರಿಗೆ. ಆಮೇಲೆ ಏನು ಮಾಡ್ತಾರೆ, ಅವ್ರನ್ನೇ ಕೇಳೋದಿಲ್ಲ, ಇವ್ರನ್ನೇ ಕೇಳೋದಿಲ್ಲ, ಇನ್ನೊಂದು ಶುರು ಮಾಡ್ತಾರೆ. ಅವ್ರನ್ನೂ ಕೇಳಬೇಕು, ಯಾರು ಬಿಡೋದು. ಸ್ನಾನ ಅಲ್ಲ, ಮುಟ್ಟೋದು ಕೂಡ ಪರ್ವಕಾಲದಲ್ಲೇ ಬಿಟ್ಟು ಬೇರೆ ಬಿಡ್ತಾರೆ. ಸಮುದ್ರಂ ಪರ್ವಣಿ ಸ್ಪೃಶೆ, ಪರ್ವಕ ಬೇರೆ ಹೊತ್ತನ್ನು ಮುಟ್ಟಬಾರ್ದು. ಸಾಯಂಕಾಲ ಬೀಚ್ಗೆ ಹೋಗಿ ಕಾಲಿಟ್ಗೆ ಮುಟ್ಬಿಟ್ಟಿರ್ತಾರೆ, ಹಾಗೆಲ್ಲ ಮುಟ್ಟಬಾರ್ದು. ಮಡಿಲೇ ಮುಟ್ಟಬೇಕು, ಪರ್ವಕಾಲದಲ್ಲಿ ಮುಟ್ಟಬೇಕು. ನಾವೆಲ್ಲ ಉಡುಪಿಯಲ್ಲೇ ಹೋಗಿರ್ತೀವಿ, ಪರ್ವಕಾಲ ನಮಗೆ ಅಲ್ಲ ಅದು. ನಾವು ಹೋಗಿದ್ದೇ ಪರ್ವಕಾಲ, ಅಲ್ಲಿದ್ದವ್ರು ಮಾಡಬಾರ್ದು, ಪರ್ವಕಾಲದಲ್ಲೇ ಮಾಡಬಾರ್ದು. ನಾವು ಹೋದವ್ರು ಅದಿದ್ದು ಮಾಡಿಕೊಂಡ್ರೆ ಬಿಟ್ಟು ಹೋಗ್ತೀವಿ. ಎಷ್ಟು ಸರ್ತಿ ಹೋಗ್ಬೇಕಾಗುತ್ತೆ ಲೆಕ್ಕನೇ ಇಲ್ಲ. ಅದು ನೀವು ಅಲ್ಲೂ ಕೂಡ ಅಂದರೆ ಶಾಸ್ತ್ರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನಿಯಮ ಇರುತ್ತೆ, ಇವರು ಪಾಲನೆ ಮಾಡಿದ್ರೆ ತೊಂದರೆ ಆಗಬಾರ್ದು, ಆ ರೀತಿ ಮಾಡಿರ್ತಾರೆ. ಎಲ್ಲಿ ರಾಮೇಶ್ವರದಲ್ಲಿ ಎಲ್ಲಿ ಮಾಡಿದ್ರು? ಹಾಂ, ಅದು ಅಷ್ಟೇ. ಏನು ಮಾಡ್ಬೇಕು ಅದನ್ನು ಎಲ್ಲ ಕೊನೆಯೇ ಮಾಡಬೇಕಿದೆ. ಮೊದಲು ಸಮುದ್ರ ಸ್ನಾನ, ಅದು ಒಂದು ದಿವ್ಸದಲ್ಲಿ ಮಾಡ್ಲಿಕ್ಕೆ ಹೋಗಬಾರ್ದು. ಫಸ್ಟ್ ಆಫ್ ಆಲ್ ಒಂದು ದಿವ್ಸಕ್ಕೆ ಮಾಡಿದರೆ ತಪ್ಪೇ ಹೋಗುತ್ತೆ. ಸ್ನಾನ, ಸಮುದ್ರ ಸ್ನಾನ ಮುಗಿತಾವತ್ತು. ಉಳು ತೀರ್ಥಗಳಿದೆ, ಆ ತೀರ್ಥಗಳು ಆಮೇಲೆ ಮಾಡ್ಬೋದು. ಅವತ್ತೇ ಮಾಡ್ಲಿಕ್ಕೆ ಕೊಟ್ಟಾಗ ಉಲ್ಟಾ ಪಲ್ಟ ಆಗೇ ಬಿಡುತ್ತೆ. ಅಲ್ಲೂ ಕೂಡ ತಾರತಮ್ಯ ಇರುತ್ತೆ, ಯಾರು ನೋಡೋರು ಯಾರು ಅದನ್ನು. ಸರಿಯಾಗಿ ಮಾಡಬೇಕು. ಮಾಡಬಾರ್ದು. ತುಂಬ ಜನ ಯಾಕೆ ಉಪ್ಪುಪ್ಪಾಗುತ್ತೆ ಗೊತ್ತಾ? ದರ್ಗ ಕೂತಿರ್ತಾರೆ, ಒಂದು ಮರಳು ಹಾಕಿಬಿಡುತ್ತೆ. ಆದ್ದರಿಂದ ಬೈಟ್ ಒಬ್ಬ ಮರಳು ಹಾಕಿಬಿಡ್ತಾರೆ. ಸ್ವಲ್ಪ ಬುದ್ಧಿ ಹೋದರೆ ನೀಟಾಗಿರೋ ಒಂದು ಚೂರು ಮರಳಿಲ್ದ ಮಾಡಬೇಕು. ಸ್ವಲ್ಪ ಭಾರಿ ಹೋಗಬಾರ್ದು, ಮತ್ತೆ ಸ್ವಲ್ಪ ಹೋದರೆ ಪರವಾಗಿಲ್ಲ. ನಮ್ಮ ಮೇಲೆ ಅದು ಹೋಗ್ಬೇಕು. ಆ ಥರ ನಾವು ಮಡಿಗೆದ್ರಲ್ಲ, ಅದು ನಮ್ಮ ಮೇಲೆ ಹೋಗೋಕೆ ಬಂದುಬಿಟ್ರೆ ನೀಟಾಗಿ ಮಾಡ್ಕೊಂಡು ಹೋಗ್ಬಿಡ್ರೆ. ಏನ ನೀವೇ ಹೇಳಿ, ವರ್ಣ ಯಾರು, ಗಂಗಾ ಯಾರು? ಯಾರು ಗಂಡ, ಯಾರು ಹೆಂಡತಿ? ಮುಗಿತಲ್ಲೇ. ಗಂಗಾಕ್ಕಿಂತ ಭಾರಿ ದೊಡ್ಡವ್ರು ನೋಡಿದೆ. ಯಾರಿಗೆ ಸಾಧಾರಣ ಗುರು ಅಂದರೂ ಕೂಡ ನಮ್ಮಲ್ಲೂ ಕೂಡ ತಗೊಳ್ಳಿ. ಈಗ ಎರಡು ಒಟ್ಟಿಗೆ ಓದಾಗಿಲ್ಲ. ಪ್ಯಾಂಟ್ ಒಬ್ಬರೇ ತೊಗೊಳ್ಬೇಕಷ್ಟೇ. ಒಂದು ದಿವಸ ಬಿಲ್ಲಿ, ಒಂದು ದಿವಸ 4 ತಿಂಗಳು ಬೇಡ, ಎಲ್ಲೂ ಹೋಗಲ್ಲ. ಅವ್ನು 10 ಎಕ್ಸೇಪ್ ಆಗಿಬಿಡ್ತಾರೆ, ಎಲ್ಲೆಲ್ಲೋ ಹೋಗ್ಬಿಡ್ತಾರೆ. ಅವ್ರ ಸಬ್ಜೆಕ್ಟೇ ಬೇರೆ ಆಗಿದೆ. ಅವ್ರಿಗೆ ಒಂದೇ ಟಾಪಿಕ್ ಇರ್ಬೋದು, ಒಂದೇ ರೀತಿ ಮಾಡಬೇಕು ಅಂತಿಲ್ಲ. ಯಾವುದೋ ಪಾಠ ಮೊದಲು ಮಾಡಿಬಿಡ್ತಾವೆ. ಅವಾಗ ಅವ್ರು ತನ್ನ ಇದರಲ್ಲಿ ಯಾವುದು ಹುಡುಗ ಎಷ್ಟು ಹೇಳೋದು ಅನುಕೂಲ ಅನಿಸುತ್ತೆ ಹಾಗೆ ಹೇಳ್ತಾರೆ. ಇವ್ರು ಹೋಗುತ್ತೆ ಮುಗಿದೋಗಿರುತ್ತೆ. ಈಗ ಅಸಂಬದ್ಧ ಆಗೋಗ್ಬಿಡುತ್ತೆ. ಎಷ್ಟೋ ಥರ ಮಧ್ಯೆ ಜಾಯ್ನ್ ಆಗಿಬಿಡ್ತಾರೆ. ಹಾಗಿರಬಾರ್ದು. ಅದಕ್ಕೋಸ್ಕರನೇ ಅದಕ್ಕೆ ಟಿ ಸಿ ಇಲ್ಲದೆ ಅಂತ ಮಾಡಿಬಿಡ. ನಮಗೆ ನಿಯಮ ಹೇಗಿದೆ ಗೊತ್ತು, ಟಿ ಸಿ ಇಲ್ಲದೆ ಹೋಗಾಗಿಲ್ಲ. ಅವರು ಟಿ ಸಿ ಇರಲೇಬೇಕು, ಅದಕ್ಕೆ ಕನ್ಫರ್ಮ್ ಆಗಬೇಕು. ಇಲ್ಲಿ ಟಿ ಸಿ ಓದೋದಕ್ಕೆ ಟಿ ಸಿ ತೊಗೊಬಿಟ್ಟಿರೋದ್ರಿಂದ ಎಂದು ಓದೋದೇ ಇಲ್ಲ. ಹಾಗಾಗಬಾರ್ದು. ಅದಕ್ಕೆ ಏನಾಗುತ್ತಾರೆ, ಅವ್ಯವಸ್ಥಿತವಾದ್ದು. ಇವತ್ತು ವಿದ್ಯಾಪೀಠಗಳು ಎಲ್ಲ ಇದೆ. ಅವರು ಎಲ್ಲರೂ ವಿದ್ಯಾಪೀಠಕ್ಕೆ ಹೋಗಕ್ಕೆ ಆಗೋದಿಲ್ಲ, ವಯಸ್ಸು ಅನೇಕ ಕಾರಣ ಇರುತ್ತೆ. ಗೌರ್ಮೆಂಟ್ ಏನು ಮಾಡುತ್ತೆ, ಈಗ ಕರೆಸ್ಪಾಂಡೆನ್ಸ್ ಕೋರ್ಸ್ ಅಂತ ಮಾಡಿಬಿಟ್ಟು. ಗೌರ್ಮೆಂಟಲ್ಲಿ 1000 ದೋಷ ಇದ್ದರೂ ಕೆಲವು ಸಿಸ್ಟಮ್ ಇದೆ. ಅದಕ್ಕೆ ಅದು ಸಿಸ್ಟಮ್ ಅಲ್ಲಿಂದ ಬಂದಿರೋದು, ಇಲ್ಲಿಂದೇನಲ್ಲ, ಅಲ್ಲಿಂದ ಬಂದಿರೋದು. ಆ ಮಟ್ಟಿಗೆ ಮ್ಯಾನೋ ಮಾಡ್ತಾರೆ, ಸಂತೋಷ ಪಡಬೇಕು. ಇಲ್ಲೂ ಹಾಗೇನೆ ಜನಸಾಮಾನ್ಯರಿದ್ದಾರೆ, ಅವ್ರು ಪಾಠಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ವ್ಯವಸ್ಥೆ, ಉಪನ್ಯಾಸ ವಿಷಯ ಎಲ್ಲ ಮಾಡಿ ಸುಮ್ಮನೆ ಉದ್ದಕ್ಕೆ ಹೋಗ್ತಿರೋದು. ಯಾರು ಏನು ಹೇಳಲಿಕ್ಕೆ ಅಲ್ಲಿ ಶುರು ಮಾಡಿಬಿಡ್ತಾರೆ. ಹಾಗೆ ವ್ಯವಸ್ಥೆ ಈ ವರ್ಷ ಪೂರ್ತಿ ಇಷ್ಟು ಕೋರ್ಸ್, ಜನವರಿಯಿಂದ ಡಿಸೆಂಬರ್ವರೆಗೂ, ಚೈತ್ರದಿಂದ ಇದ್ರವರೆಗೂ ಮಾಡಿಬಿಟ್ಟು ಈ ವರ್ಷದ ಪ್ರೋಗ್ರಾಮ್ ಹೀಗಿರೋದು. ಉಪನ್ಯಾಸ ಬರೋರು ಕೂಡ ಹೇಗೆ ಬರ್ತಾರಾಗ ಸಿಸ್ಟಮೆಟಿಕ್ ಅದು ಪ್ರತಿ ಬಂದರೆ ಆ ವರ್ಷದ ಇಷ್ಟು ವಿಷಯ ಕೇಳಿದಂತೆ ಆಗಬೇಕು. ಆ ಥರ ಪ್ಲಾನ್ ಮಾಡಿಬಿಟ್ರೆ ಅದೊಂದು ದೊಡ್ಡ ಎಜುಕೇಷನ್. ಅದು ಆಯಿತಾ? ಹೆಪ್ಪೆಜರಣೆ ಮಾಡಬಾರ್ದು, ಅವ್ಯವಸ್ಥೆ ಇರಬಾರ್ದು. ಅದೇ ರೀತಿ ಯಾವ ರೀತಿ ಬರೋ ಮೊದಲು ಯಾವುದು, ಆಮೇಲೆ ಯಾವುದು, ಮೊದಲು ಡಿಫಿಕಲ್ಟ್ಸ್ ಹೇಳೋದು, ಆಮೇಲೆ ಸುಲಭ ಹಾಗೆ ಹೇಳಬಾರ್ದು. ಯಾವ ಕ್ರಮದಲ್ಲಿ ಹೋಗ್ಬೇಕೆಲ್ಲ ಮಾಡಿಕೊಟ್ಬಿಟ್ಟು ಸಿಲೆಬಸ್ ಅವರೇ ಫ್ರೇಮ್ ಮಾಡಬೇಕು. ಒಬ್ಬರು ಪಾಠ ಹೇಳ್ಬೋದು, ಬರೀ ವೇದ ಪಾಠ ಹೇಳಿರ್ತಾರೆ, ಅವ್ರಿಗೊಂದು ಸ್ಕೀಮು. ಎಲ್ಲ ಓದಿರೋದಿಲ್ಲ, ಅವ್ರಿಗೊಂದು ಸ್ಕೀಮ್, ಇಷ್ಟು ಹೇಳ್ಕೊಡಿ, ಸ್ತೋತ್ರ ಪಾಠಕ್ಕೆ ಮಾಡಿಕೊಡಿ. ಆ ರೀತಿ ಮಾಡಿದರೆ ಎಲ್ಲರಿಗೂ ಒಂದು ಎಂಗೇಜ್ ಆಗ್ತಾರೆ, ಎಲ್ಲರೂ ಬೆಳೀತಾ ಹೋಗ್ತಾರೆ. ಕೆಲವು ಸಂಧ್ಯಾವನ್ನು ಹೇಳ್ಕೊಡೋದಕ್ಕೆ ಒಬ್ಬರು ಫುಲ್ ಟೈಮ್ ಅದೇ ಕೆಲಸ ಅವರಿಗೆ. ಒಬ್ಬರು ಈ ಬೆಂಗಳೂರಿಂದ ಒಬ್ಬರು ಸಾಲದೆ ಅದು 100 ಜನ ಬೇಕು ಅದಕ್ಕೆಲ್ಲ. ಆ ರೀತಿ ಮಾಡಿದರೆ ಇವತ್ತೆಲ್ಲರೂ ಫ್ರೀ, ಅವರೇನೋ ಕೂತ್ಕೊಂಡ್ಬಿಡ್ತಾರೆ ಪಾಪ, ಕೆಲಸ ಇಲ್ಲದೆ ಕೂತ್ಕೊಂಡ್ಬಿಡ್ತಾರೆ. ಅಪಾಯಿಂಟ್ ಆದ ಕೆಲವೊಂದು ಬಿಟ್ಟರೆ ಉಳಿದವ್ರು ಏನು ಮಾಡಬೇಕು? ಅವ್ರು ವ್ಯವಸ್ಥೆ ಮಾಡಿದಾಗ ಏನಾಗುತ್ತೆ, ಅದೇ ಸಿಲೆಬಸ್ ಎಲ್ಲರೂ ಮಾಡ್ತೇವೆ, ಮುಗಿದೋಯ್ತಾರೆ. ಅವಾಗ ಅಫೆಕ್ಟ್ ಆಗೋದೇ ಇಲ್ಲ. ಈ ಸಿಲೆಬಸ್ ಫಾಲೋ ಮಾಡ್ತಿದ್ದೇವೆ ಅಂತ ಮುಗೀತು. ಗೊತ್ತಾಯ್ತಾ? ಯೂನಿವರ್ಸಿಟಿ ಕಂಟ್ರೋಲ್ ಮಾಡೋಕೆ ಸಿಲೆಬಸ್ ಅದೇ ಮಾಡಿ ಪಾಠ ಮಾಡಬೇಕು, ಬೇರೆ ಮಾಡೋಂಗಿಲ್ಲ. ಆ ಪುಸ್ತಕದಲ್ಲಿ ಕೆಲವೊಂದು ಬಿಟ್ಟುಬಿಡಿ ಅಂತ ಹೇಳಿರ್ತಾರೆ, ಹೇಳ್ಬಾರ್ದು. ಇದೆಲ್ಲ ನಿಯಮ ಇಟ್ಕೊಂಡಾಗ ವ್ಯವಸ್ಥೆ ಬರೋದು. ಜ್ಞಾನ ಬೆಳೆಸ್ಬೇಕಾದ್ರೆ ಇವೆಲ್ಲ ಮಾಡಬೇಕು. ಬರೀ ಒಂದೇ ಕೋರ್ಸ್ ಬೆಳೆಸ್ಬೇಕು, ಬರೀ ಪಿ ಜಿ ಕ್ಲಾಸು. ಅವ್ರು ಪಿ ಜಿ ಬರ್ಬೇಕಾದ್ರೆ ಡಿಗ್ರಿ ಹಾಕಿರಲಿಲ್ಲ, ಹೇಗೆ ಬರ್ತಾನೆ ಪಿ ಜಿ ಹೇಗೆ ಬರ್ತಾನೆ ಅವನು? ಒಂದನೇ ಕ್ಲಾಸ್ ಇಲ್ಲದೆ ಹೋದ್ರೆ ಅಲ್ಲಿಂದ ಲಿಂಕ್ ಆಗುತ್ತೆ. ಆ ರೀತಿ ಏನಿಲ್ಲ ಅಂತ ಆಗಬಾರ್ದು. ಅಕ್ಷರ ಹೆಬ್ಬೆಟ್ಟು ಓದೋದು ಒಂದು ಆಲ್ಟೆ, ಹೀಗೆ ಓದ್ಬಿಟ್ರೆ ತಿರುಗಿ ಏನಾಗುತ್ತೆ?
ಈಗ ಗೊತ್ತು ತೋರಿಸ್ಬೇಕಲ್ಲ, ಆ ಥರ ವ್ಯವಸ್ಥೆ ಮಾಡಿದ್ರೆ ಸರಿ ಹೋಗುತ್ತೆ, ಅದಿರೋದಿಲ್ಲ. ಮಾಡಾಗಿಲ್ಲ, ಅದಕ್ಕೆ ಅಲ್ಲೇ ಹೋಗಿದ್ರೆ ಕಳಿಸ್ಕೊಡ್ತಾರೆ ಅವರು. ಅಲ್ಲಿ ಇಲ್ಲೇ ಬರೋದು ಹೇಳ್ತಾರೆ, ಬಿ ಎಸ್ ಸಿ ಬಂದರೆ ಯೂನಿವರ್ಸಿಟಿ ಸೇರಿಸೋದೇ ಇಲ್ಲ, ಅಲ್ಲಿಗೆ ಹೋಗು ಅಂತ ಹೇಳ್ತಾರೆ. ಅದರಲ್ಲಿ ಅವನೇ ಕೇಳಿದ್ರೆ ಸಜೆಸ್ಟ್ ಮಾಡ್ತಾರೆ. ಸಜೆಸ್ಟ್ ಮಾಡೋದು ಬೇರೆ, ವಿಧಿ ಮಾಡೋದು ಬೇರೆ. ವಿಧಿ ಅಂದರೆ ಕಂಪಲ್ಷನ್, ಇದು ಚಾಯ್ಸ್ ಅಷ್ಟೆ. ಯಾವುದಕ್ಕೆ ಅಲ್ಲ, ಒಳಗಿದ್ದು ಹೇಳ್ಕೊಡೋದು ದೇವರೇನೆ, ಆ ಮೂಲಕ ಅಷ್ಟೇ ಹೊರತು ಬೇರೆ ಅಲ್ಲ. ನಚ ವಿದ್ಯಾ ಕರ್ಮ ವಾ ಸಂಸಾರ ನಿವೃತ್ತಿ ಕಾರಣ ಮಿತಿ ಕಾರಣ ಅನಿರ್ಣಯ ನಾಣ್ಯ ಪಂಥ ಅಯನಾಯ ವಿದ್ಯತೆ ಇತಿ ಅವಧಾರಣಾತ್ ವಿದ್ಯಾವಚನಸ್ಯ ಪ್ರಾಧಾನ್ಯ. ಒಂದು ಕನ್ಫ್ಯೂಷನ್. ಈ ತುಂಬ ಜನ ಕೆಲವು ವಿದ್ಯೆ ಮಾಡಿ ಅಂತಾರೆ, ಒಬ್ಬರು ಸಾನ್ಯಕ ಸರಿಯಾಗಿ ಮಾಡಿ ಅಂತ ಕೆಲಬೋದಿ ಅಂತಾರೆ. ಕನ್ಫ್ಯೂಷನ್ ಅಂತ ಕೇಳಿದರೆ ಇಲ್ಲ, ಜ್ಞಾನನೇ ತಾರಕ. ಅದ್ರ ಬಗ್ಗೆ ವಿದ್ಯೆ ಇವತ್ತು ನಿರ್ಧಾರ ಸೂತ್ರಕ್ಕೆ ಅರ್ಥ ಇದೆ. ವಿದ್ಯೆ ಇವತ್ತು ನಿರ್ಧಾರಣ. ಕರ್ಮ ಎಷ್ಟೇ ಮಾಡಿದರೂ ಕೂಡ ಏನಿಲ್ಲ ಅವರಿಗೆ, ಮೋಕ್ಷ ಇಲ್ಲ. ಎಷ್ಟಾರು ಮಾಡಿ ಪರಮಾವಧಿ ಮಾಡಿದರೆ ಯಾವುದಕ್ಕೆ ಹೋಗ್ಬೋದು, ಅದು 99.99% ಹೋಗೋದಿಲ್ಲ. ಅಲ್ಲೇ ಸಾಕಷ್ಟು ತಪ್ಪಾಗಿರುತ್ತೆ. ಹಬ್ಬ ಅಂದರೆ ಅಲ್ಲಿ ಹೋಗ್ಬೋದು ಅಷ್ಟೇ. ಸಿಟಿ ಬಸ್ ಎಲ್ಲಿ ಹೋಗ್ಬೋದು ನಿಮಗೆ? ಸಿಟಿ ರಿಜಿಸ್ಟ್ರೇಷನ್ ಕ್ಲಾಸಸ್ ಎಂಥ ಸೂಪರ್ ಬಸ್ ಹಾಕಿದ್ರೆ ಹಳೆ ಬರ ಅಷ್ಟೇ. ಅದು ಆ ದೃಷ್ಟಿಯಿಂದ ಅದಲ್ಲ. ಅದ್ರ ಲಿಂಕ್ ತಗೊಳಕ್ಕೆ ಬರುತ್ತೆ. ಸಿಟಿ ಬಸ್ನಿಂದ ಬಸ್ ಸ್ಟ್ಯಾಂಡಿಗೆ ಹೋಗ್ಬೋದು, ಅದ್ರ ಉಪಯೋಗ ಇದೆ ಹೊರತು ನೀವು ಇದನ್ನೇ ಹೋಗೋದಿಲ್ಲ ಅದಕ್ಕೆ. ಸೊ ಕರ್ಮ ಅಂಬೋದು ಡೌಟೇ ಬೇಡ ನಿಮಗೆ. ಕರ್ಮ ಮಾಡಿ ಬಿಡಬೇಡಿ, ಜ್ಞಾನಕ್ಕೆ ಲಿಂಕ್ ತಗೊಳ್ಳಿ. ಜ್ಞಾನ ಮಾತ್ರ ಹೋಗುತ್ತೆ, ಇದು ಹೋಗೋದಿಲ್ಲ. ನಾಣ್ಯ ಪಂಥ ಅಯನಾಯ ವಿದ್ಯೆ ಮತ್ತೆ ಎರಡೇ ಹೋಗುತ್ತೆ ಅಂತ ಹೇಳಿದರು, ಬೇರೆ ಹೋಗೋದಿಲ್ಲ ಅಂತ ಕನ್ಫರ್ಮ್ ಮಾಡಿದರು. ನಾಣ್ಯ ಪಂಥ ಅಯನಾಯ ವಿದ್ಯೆ. ಅಯನ ಅಂದ್ರೇನು? ಮೋಕ್ಷ. ಅಯನ ಅಂದರೆ ಅಲ್ಟಿಮೇಟ್ ಅಬೋರ್ಡ್. ಇನ್ನು ನಾವು ಯೋಚನೆ ಲಾಸ್ಟ್ ಸ್ಟಾಪ್ ಅಂತೀವಲ್ಲ, ಹಾಗೆ ಅದ್ಯಾವುದು ಅಂದರೆ ಮೋಕ್ಷ. ಅದಕ್ಕೆ ಬೇರೆ ದಾರಿ ಇಲ್ಲ, ಒಂದೇ ದಾರಿ ಇದೆ. ಬರೀ ಇದೇ ದಾರಿ, ಇದೇ ದಾರಿ, ಇದು ದಾರಿ, ಇದೇ ದಾರಿ, ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲವೇ ಇಲ್ಲ. ಈ ರೀತಿ ಹೇಳಿದಾಗ ಏನಾಗುತ್ತೆ ಅಲ್ಲಿಗೆ? ಇದು ಲಾಸ್ಟ್ ಬಸ್, ಬೇರೆ ಬಸ್ ಇಲ್ಲೇ ಇಲ್ಲ, ಅದು ಎಲ್ಲ ನಿಂತುಬಿಡ್ತಾರೆ. ಇನ್ನೂ 10 ಬರುತ್ತದೆ, ಎಲ್ಲ ಡಿಸ್ಟ್ರಿಬ್ಯೂಟ್ ಆಗ್ತಾರೆ. ಏನ ವಿದ್ಯೆ ಅಂದರೆ ಜ್ಞಾನ ಅಂತ ಅರ್ಥ. ವಿದ್ಯೆ ಅಂದರೆ ಜ್ಞಾನ. ಜ್ಞಾನದ ಹೊರತು ಬೇರೆ ಯಾವುದು ಮುಕ್ತಿಗೆ ಸಾಧನ ಅಲ್ಲ. ಜ್ಞಾನೇನೈವ ಪರಂಪದಂ. ಹಾಂ ನಚ ವಿದ್ಯಾವಚನಸ್ಯ ಪ್ರಾಧಾನ್ಯ ವಿದ್ಯಾವಚನಸ್ಯ ಪ್ರಾಧಾನ್ಯಂ ಭ್ರಮಃ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯ. ಅದು ಹೇಳಿರ್ಬೋದು ಬಿಡಿ, ಬಟ್ ಅದು ಔಪಚಾರಿಕ. ಜ್ಞಾನ ಭಾರಿ ದೊಡ್ಡದು ಅಂತ ಹೇಳ್ತಾರಲ್ಲ, ಔಪಚಾರ ಒಂದು ಪ್ರಸಂಗ ಬಂತು ಹೇಳಿರ್ತಾರಷ್ಟೇ. ಸೀರಿಯಸ್ ಆಗಿ ತೊಗೋಬೇಕಾಗಿಲ್ಲ ಅಲ್ಲ, ಸೀರಿಯಸ್ ಆಗೇ ತೊಗೋಬೇಕು. ಅಲ್ಟಿಮೇಟ್. ಕೆಲವು ಉಪಚಾರಕ್ಕೆ ಹೇಳೋದು ಬೇರೆ, ಸಸ್ಪೆಂಡ್ ಮಾಡಿಬಿಡ್ತೀನಿ ನೋಡೋ ಅಂಬೋದು ಬೇರೆ, ಸಸ್ಪೆಂಡೆಡ್ ಅಂಬೋದು ಬೇರೆ. ಸಸ್ಪೆಂಡ್ ಮಾಡಿಬಿಡ್ತೀರಿ, ಮಾಡದೇನೆ ಇರ್ಬೋದು. ಆ ರೀತಿ ಇಲ್ಲ, ಅದೊಂದು ದಾರಿ ಇಲ್ಲವೇ ಇಲ್ಲ, ಅದೊಂದೇ ದಾರಿ ಇದೆ. ಪ್ರಿಯಕ್ಕೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸಚ ಮಮ ಪ್ರಿಯ. ನಾನು ಅತ್ಯಂತ ಪ್ರಿಯ ಜ್ಞಾನಿಗೆ, ನನಗೆ ಜ್ಞಾನಿ ಅತ್ಯಂತ ಪ್ರಿಯ. ಗೀತಾ ಅಲ್ಲ ಇದು, ಏಕಾಸ್ಕಂದ ಭಾಗವತ. ಅಹಂ ಸಚ ಇನ್ನೊಂದು ಕಡೆಯಿಂದ ಬರುತ್ತೆ. ಎರಡು ಸೇರಿಸ್ಬಿಡ್ತಾರೆ ಅದ್ರಾಗ, ಗೊತ್ತಾಯ್ತಾ? ಮುಂದೆ ಬರುತ್ತೆ ಅವೆಲ್ಲ ಅನ್ವ್ಯಾಖ್ಯಾನದಲ್ಲೇ ಬರುತ್ತೆ. ಕೆಲವು ಇದಕ್ಕೆ, ಕೆಲವು ಅದಕ್ಕೆ. ಒಂದರ್ಥದಲ್ಲಿ ಗೀತದಲ್ಲಿ ಇದರಲ್ಲಿ ಏಕಾಸ್ಕಂದಲ್ಲೂ ಬರುತ್ತೆ. ಸ್ವಲ್ಪ ಮೈನರ್ ಚೇಂಜಸ್ ಆಗುತ್ತೆ. ಇತಿ ಭಾಗವತ ಭಗವತಃ ತಸ್ಮಿನ್ನೇವ ಅಧಿಕ ಪ್ರೀತಿ. ಒಂದು ಅತ್ಯಂತ ಪ್ರಿಯರಿಗೆ ಮಾತ್ರ ತುಂಬ ಒಳ್ಳೆ ಪದಾರ್ಥ ಕೊಡ್ತಾರೆ. ಅತ್ಯಂತ ಪ್ರಿಯರಿಗೆ. ಅತ್ಯಂತ ಪ್ರಿಯರಾಗಬೇಕಾದ್ರೆ ಏನಾಗಿರ್ಬೇಕು ಅವರು? ಒಬ್ಬ ದೊಡ್ಡ ಜ್ಞಾನಿಗಳ ಹತ್ರ ಹೋಗ್ತಾರೆ ತಿಳ್ಕೊಂಬೇಡ, ಮತ್ತು ದೊಡ್ಡ ಮಠಾಧೀಶರಿಗೆ ಹೋಗ್ತಾರೆ, ಡೊನೇಷನ್ ಕೊಡೋಕೆ ಹೋಗ್ತಾರೆ. ಎಷ್ಟೊತ್ತು ಕೊಡ್ಬೋದು ಅವ್ನು? ಡೊನೇಷನ್ ಕೊಡೋನು ಎಷ್ಟೊತ್ತು ಕೊಡ್ಬೋದು ಅವನು? ಕೊಟ್ಮೇಲೆ ಮುಗಿತಷ್ಟೇ. ಕೋಟಿ ಕೊಟ್ಟರು, 10 ರೂಪಾಯಿ ಕೊಟ್ಟರು ಅಷ್ಟೇ. ಒಂದು ಸ್ವಲ್ಪ ಟೈಮ್ ವೇರಿ ಆಗೋದು. ಯಾರೋ ವಿದ್ವಾಂಸ ಮಾತಾಡಕ್ಕೆ ಬರ್ತದೆ, ಇಡೀ ದಿವಸ ಮಾತಾಡೋದು ಬೇಕಾದ್ರೆ. ಅದಕ್ಕೆ ಅವ್ನು ಪೈಸನೂ ಕೊಡೋದಿಲ್ಲ, ಅವ್ರು ಇಸ್ಕೊಂಡು ಹೋಗ್ತಾ. ಆದರೆ ಯಾಕೆ? ವಿಷಯ ಇದೆ ಮಾತಾಡೋದಕ್ಕೆ. ಸೊ ಜ್ಞಾನಿಗೆ ಯಾರು ಪ್ರಿಯರಾಗ್ತಾರೆ ಈಗ? ಮತ್ತೆ ಮುಗಿಲಿಲ್ಲ, ನಾಳೆ ಮತ್ತೆ ಬನ್ನಿ ಅಂತ ಹೇಳ್ಬೋದು. ನಾಡಿದ್ದು ಮತ್ತೆ ಬನ್ನಿ ಅಂತ. ಇದು ಹಾಗಲ್ಲ, ಕೊಟ್ಟಾಯ್ತು ಅಲ್ಲಿ ಇಡೇನು ಮಾಡ್ತೀರಿ ಹೋಗಿರ್ತಾರೆ. ಆ ದೃಷ್ಟಿಯಿಂದ ವಿದ್ಯೆಗಿರೋ ಸಂಬಂಧ ಬೇರೆ ಯಾವುದಕ್ಕೂ ಬರಲಿಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ. ಇತಿ ಅಂದರೆ ಇದೆಲ್ಲ ಯಾಕೆ ಗೊತ್ತು ಹೇಳ್ತಾರೆ ಅಂದರೆ, ಜನಕ್ಕೆ ಇಷ್ಟು ಹೇಳಿದ್ರು ಜನಕ್ಕೆ ಗೊತ್ತೇ ಆಗಿಲ್ಲ. ಏನು ತಿಳ್ಕೊಂಡಿದ್ದಾರಲ್ಲ, ಕೆಲವರೆಲ್ಲ ಹೇಳೋದೇ ಹೇಳ್ಬಿಡ್ತಾರೆ. ನಮ್ಮ ಸೇವೆ ಮಾಡಿಕೊಂಡ್ರೆ ಮೋಕ್ಷ ಗ್ಯಾರಂಟಿ ಅಂತ ಹೇಳ್ತಾರೆ. ಅವನು ಓದಲಿಲ್ಲ, ಇಲ್ಲ ಕೊನೆಗೆ ಹಾಗಲ್ಲ. ನೋಡಿ, ಎಷ್ಟು ಸೇವೆ ಮಾಡಿದ್ರೆ ಉಪಯೋಗ ಇಲ್ಲ, ಮೋಕ್ಷ ಕೊಡೋದು ನಾನಲ್ಲ, ಗೊತ್ತಾಯ್ತಿಲ್ಲ. ವ್ಯವಸ್ಥೆ ಬೇರೆ ಇದೆ. ಏನು ಮಾಡಬೇಕೀಗ? ಅಲ್ಲಿ ಅದಕ್ಕೆ ಮಾಡೋ ತಕ್ಕಂತೆ ತಯಾರಾಗಿ ಇದಕ್ಕೆಲ್ಲ ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಈಗ ಪರೀಕ್ಷೆ ದಿವಸ ಅವನು ಏನು ಮನೆ ತುಂಬ ಪ್ರಾವಿಷನ್, ಲಾರಿ ಪ್ರಾವಿಷನ್ ಕೊಟ್ಬಿಡ್ತಾರೆ ಪರೀಕ್ಷೆ ದಿವಸ. ಅವಾಗ ಹೇಳ್ತಾರೆ, ಎಷ್ಟು ಕೊಟ್ಟರು ಉಪಯೋಗ ಇಲ್ಲ, ಏನು ಓದಬೇಕಷ್ಟೇ. ಐ ಕಾಂಟ್ ಹೆಲ್ಪ್ ಅಂತ ಹೇಳ್ತಾರೆ. ಐ ಕಾಂಟ್ ಹೆಲ್ಪ್ ಮಾಡೋಕ್ಕಾಗೋದಿಲ್ಲ.
ಇದೆಲ್ಲ ಇಟ್ಕೋಬೇಡ, ಓದು ನೀನು ಬೇಕಾದ್ರೆ. ಅದನ್ನ ಕೆಲಸ ನಾವು ಮಾಡ್ಬೋದು, ಬೇಕಾದ್ರೆ ಏನು ಮಾಡ್ಬೋದು ಹೇಳ್ಕೊಡ್ತೀನಿ ಬೇಕಾದ್ರೆ. ಆದರೆ ಇದು ಸಬ್ಸ್ಟ್ಯೂಟ್ ಅಲ್ಲ ಅದಕ್ಕೆ. ಇನ್ನು ಕೊಟ್ಟು ಸುಮ್ಮನೆ ಮಾರ್ಕ್ಸ್ ಕಾರ್ಡ್ ಕೊಟ್ಟಿದ್ದು ಕೊಳ್ಳಕ್ಕೆ ಹೇಳಬೇಕಾದ್ರೆ ಆ ಥರ ಪದ್ಧತಿ ಹೋಗ್ಬಿಟ್ಟಿದ್ದಾರೆ. ಪ್ರತಿ ಸರ್ತೆ ಜ್ಞಾನಕ್ಕೆ ಅತಿ ಹೆಚ್ಚು ಕೊಟ್ಟಿದ್ದು ಮಹತ್ವ ಆಚಾರ್ಯರು. ನಮ್ಮಲ್ಲಿ ತೀರ ಗೌಣ ಕೊನೆಗೆ ಉಪನ್ಯಾಸ ಹೆಸರಿಗೆ ಆಗಿಬಿಡತ್ತೆ. ಕೆಲವು ಕಡೆ ಸರಿಯಾಗಿರುತ್ತೆ, ಇಲ್ಲ ಅಂತಲ್ಲ. ಆದರೆ ಕೆಲವು ಕಡೆ ಏನಾಗುತ್ತದ ನಂಬಿಕೆ ವ್ಯವಸ್ಥೆ ಅಂತಾರಲ್ಲ, ಏನು ಪ್ರಯೋಜನ, ಹೆಸರಿಗೆ ಅಷ್ಟೇ. ಏನೋ ಒಂದು ಹೇಳಿ ಮುಗಿಸ್ಬಿಡಿ ಹೊತ್ತಾಗಿದೆ ಅಂತ ಬಂದ್ಬಿಡುತ್ತೆ. ಯಾವುದಕ್ಕೋ ಟೈಮ್ ಕೊಡ್ತಾರೆ, ಉಳಿದಕ್ಕೆಲ್ಲ ಗೊತ್ತಾಗ್ಬಿಟ್ಟಿದೆ ಮುಗಿಸ್ಬಿಡಿ ಅಂತ ಬಂದಿತ್ತು ಬಿಡ್ತಾರೆ. ಮಾಡಬಾರ್ದಾಗ ಪ್ರಧಾನ ಅದೆಲ್ಲ ಚೇಂಜ್ ಆಗ್ಬೇಕಾದ್ರೆ ಸಮಾಜ ಇವತ್ತು ಎಷ್ಟು ಚೆನ್ನಾಗಿದೆ ವ್ಯವಸ್ಥೆ ಅಂದರೆ ನಮ್ಮಲ್ಲಿ ಕಂಟೆಂಟ್ ವೈಸ್ ಸೂಪರ್ ಇದೆ. ಸರಿ, ವ್ಯವಸ್ಥೆಯಲ್ಲಿ ಮಾತ್ರ ಯಾರಿಗೆ ಎಲ್ಲರಿಗೂ ರೀಚ್ ಆಗಬೇಕು. ಫಸ್ಟ್ ಕಾನ್ಸೆಪ್ಟ್ ಬಂದವರಿಗೆ ನೀವು ಎಲ್ಲರಿಗೂ ಸೀಟ್ ಹಾಕ್ತಾ ಇರ್ಬೋದು, ಏನೋ ಒಂದು ಉಪವಾಸ ಹೋಗಬಾರ್ದು. ಆ ಥರ ವ್ಯವಸ್ಥೆ ಮಾಡಿ ಸಮಾರಾಧನೆ ಅಂತ ಕರೀತಾರಲ್ಲ ಹಾಗೆ ಸೇವಾಕರ್ತರಿ ಮಾತ್ರ ಅಂತ ಹೇಳ್ಬಿಟ್ಟು ಪ್ರೈವೇಟ್ ಫಂಕ್ಷನ್ ಆಗಿಬಿಡುತ್ತೆ. ಯಾರೇ ಬರಲಿ ಹಾಕಬೇಕಲ್ಲ, ಅದೊಂದು ಉಳ್ಕೊಂಡಿದೆ. ಆ ರೀತಿ ಜ್ಞಾನಕ್ಕೆ ಬರಬೇಕು. ಹೇಗೆ ಅನ್ನಕ್ಕೆ ಬಂದಿದೆಯಾ ಹಾಗೆ ಅನ್ನ ಇಲ್ಲ ಅಂತ ಹೇಳಬಾರ್ದು ಅಂತ ಬಂದಿದೆಯಾ. ಹಸಿದವನಿಗೆ ಅನ್ನ ಇಲ್ಲ ಅಂತ ಹೇಳಬಾರ್ದು, ಪ್ರಶ್ನೆ ಕೇಳ್ಕೊಂಡು ಬಂದರೆ ಉತ್ತರ ಇಲ್ಲ ಅಂತ ಹೇಳಬಾರ್ದು. ಅವನು ಬೈಲಕ್ಕೆ ಬಂದರೂ ಪರವಾಗಿಲ್ಲ, ಸಮಾಧಾನ ಉತ್ತರ ಕೊಡಬೇಕು. ಇಲ್ಲದವ್ರೆ ತಪ್ಪಾಗತ್ತೆ. ನಮ್ಮಲ್ಲೇ ನಾಸ್ತಿಕರು ಅತಿ ಹೆಚ್ಚರು, ನಮ್ಮಲ್ಲೇ ನಾಸ್ತಿಕರು ಗೊತ್ತಾಯ್ತಾ. ಕೆಟ್ಟ ಕೆಟ್ಟ ಪುಸ್ತಕ ಬರೆದವ್ರು ಇದ್ದಾರೆ, ಏನೇನೋ ಆಗೋಗ್ಬಿಟ್ಟೆ. ವ್ಯವಸ್ಥೆ ಇಲ್ಲದಕ್ಕಾದ ಅನಾಹುತ ಅಲ್ಲಿಗಿರಲಿ. ಆದ್ದರಿಂದ ಒಟ್ಟು ಏನೇ ಅದಾಗೈತೆ ಈಗ, ಗೊಂದಲ ಬೇಡ. ಕರ್ಮ ಅಂತ ಹೇಳಿದ್ರಿಂದ ಏನೇ ಸೇರ್ಕೊಂಡ್ಬಿಡ್ತಾ ಅದರೊಳಗೆ, ದಾನ ತೀರ್ಥ ತಪೋ ಯಜ್ಞ ಪೂರ್ವ ಸರ್ವೇಪಿ ಸರ್ವದ. ಎಂಥ ದೊಡ್ಡ ಕೋಟಿ ಅಶ್ವಮೇಧ ಯಾಗ ಮಾಡು, ಮೋಕ್ಷ ಸಿಗೋದಿಲ್ಲ. ಕೋಟಿ ಮಾಡಿದ್ರೆ ಸಿಗೋದಿಲ್ಲ. ಬರೀ ಅಶ್ವಮೇಧ ಯಾಗ ಮಾಡಿದಷ್ಟು ಓದಲಿಲ್ಲ. ಪ್ರತಿ ವರ್ಷ ತೀರ್ಥಯಾತ್ರೆ ಪ್ರತಿ ವರ್ಷದ ಬದರಿಗೆ ಹೋಗ್ತಿರ್ತಾರೆ. 2-3 ಸತ್ ಬೇರೆ ಹೋಗ್ತಾರೆ. ಹೋಗಿ ಬೇಡ ಅಂತ ಹೇಳೋದಿಲ್ಲ, ಬಟ್ ಅದು ಅಲ್ಟಿಮೇಟ್ ಅಲ್ಲ. ಎಲ್ಲಿ ಲಿಂಕ್ ಸಿಗಬೇಕದು, ಜ್ಞಾನಕ್ಕೆ ಲಿಂಕ್ ಸಿಗಲೇಬೇಕಂತ ಏನು ಉಪಯೋಗ ಇಲ್ಲ. ಅದ್ರ ಒತ್ತು ಕೊಟ್ಟು ಹೇಳಿದರೆ ಅವು ಖಂಡಿತ ಗೊತ್ತಾರೆ, ಬಿಡೋದಿಲ್ಲ. ಅರ್ಥ ಆಯ್ತಾ. ಕಂಪಲ್ಸರಿ ಅಂತ ಹೇಳಿದಾಗ ಬಿಡ್ಲಕ್ಕೆ ಬರೋದು. ಕಂಪಲ್ಸರಿ ಮಾಡೇ ಇಲ್ಲ. ಮಾಡಿರೋದೇನಂದರೆ ಆಪ್ಷನ್ ಅದು, ಅದು ನಿಮಗಲ್ಲೇ ಬೇರೆ, ಅದು ಬೇರೆ, ನಿಮಗೆ ಅಲ್ಲವೇ ಅಲ್ಲ ಅಂತ ಮಾಡಿದ್ರಿಂದ ಬಿಟ್ಬಿಟ್ರು. ಅದ್ರ ಪರಿಣಾಮ ಏನಾಯಿತು, ಜನಸಂಖ್ಯೆಯಲ್ಲಿ ಯಾವುದೇ ತೊಗೊಂಡ್ರು ಕೂಡ ತಿಳಿದವರು ಜಾಸ್ತಿ ಇರ್ತಾರೋ ತಿಳಿದವರು ಜಾಸ್ತಿ ಇರ್ತಾರೆ. ತಿಳಿದವ್ರು ಮೆಜಾರಿಟಿ ಅವರೇ ಪಾಪ, ಅವರೆಲ್ಲ ಬೇರೆ ಕಡೆ ಹೋಗ್ಬಿಡ್ತಾರೆ. ಎಲ್ಲೋ ಒಂದು ಉಪಾಯ ಯಾರ್ಯಾರು ಪಾಪ ಅಲ್ಲಿ ಸೇರ್ಕೊಂಡ್ಬಿಡ್ತಾರೆ. ಹೋಗಿ ಗೊತ್ತಾಯ್ತಾ. ಅಯ್ಯೋ ನಾ ಹೇಳ್ತೀನಿ ಅಂತಃಕರಣ. ನೀವು ಸ್ನಾನ ಮಾಡ್ತಿರೋ ದೇವ್ರ ಪೂಜೆ ಮಾಡ್ತಿರೋ ಪ್ರಶ್ನೆ. ಈಗ ನೀಟಾಗಿ ಸ್ನಾನ ಮಾಡ್ತಾ ಕೂತ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ಏನು ಮಾಡ್ತೀರಿ, ಸೂಪರ್ ಸ್ನಾನ ಮಾಡ್ದ, ಏನು ಉಪಯೋಗ. ಕೂತ್ಕೊಂಡ ಕಾಫಿ ಕೂತ್ಕೊಂಡ್ಬಿಟ್ಟು ಆಗ್ತದೆ, ಉಪಯೋಗ ಇಲ್ಲ. ಅದು ಯಾತಕ್ಕೆ ಅಂಗ, ಅದು ಅಂಗ ಅಂದ್ರೇನು, ಅಂಗಕ್ಕೆ ಯಾವಾಗಲೂ ಏನಿಲ್ಲ, ಏನು ಬಾಡಿ ಇರ್ತೀವಲ್ಲ ಇವತ್ತು ಬರೀ ಬಾಡಿ ಅಂಗಲ್ಲ, ಬರೀ ಬಾಡಿಗೆ ಬೆಲೆ ಇಲ್ಲ. ಆ ಜೀವನೇ ಇಲ್ಲ ಅದರೊಳಗೆ. ಜ್ಞಾನ ಜೀವ ಇದ್ದಾಗ. ಜ್ಞಾನವಿಲ್ಲದ ಏನೇ ಕೆಲಸ ಮಾಡಿದರೂ ಕೂಡ ಅದು ನಿರ್ಜೀವ ಮಾಡೋದಕ್ಕೆ ಕೆಲಸ ಆದ್ದರಿಂದ ಪ್ರತಿಯೊಬ್ಬರು ಪ್ರಯತ್ನ ಪಡಬೇಕು. ಎಲ್ಲರಿಗೂ ಒಂದೇ ರೀತಿ ಆಗಲಿಕ್ಕಿಲ್ಲ, ಇಲ್ಲ ಅಂತ ಹೇಳಬಾರ್ದು. ಒಂದು ವಿಷಯದಾಗ ಇಷ್ಟು ಮಾತ್ರ ನಂಗೆ ಗೊತ್ತಿದೆ ಅಂತ ಹೇಳಬೇಕಲ್ಲ. ಆ ಜವಾಬ್ದಾರಿ ಹೊರಲಿಕ್ಕೆ ಯಾರೂ ಹೋಗಬಾರ್ದು. ನೋಡಿ, ಮೋಕ್ಷ ಕೊಡ ಸಾಧ್ಯನೇ. ಮೋಕ್ಷ ಕೊಡದೆ ದೇವತೆಗಳೆಲ್ಲ ಸೇರ್ತಾರೆ. ಮೋಕ್ಷಕ್ಕೆ ಏನು ಬೇಕು ಅಂತಾರೆ, ಹೇಳ್ಬಿಡ್ತಾರೆ. ಮೋಕ್ಷ ಬಿಟ್ಟು ಬೇಕಾದ ಕೇಳುವಂತೆ. ಇದನ್ನು ಕೊಡ್ಲಿಕ್ಕೆ ಬರೋದಿಲ್ಲ. ಯಾಕೆ, ದೇವರೇ ಕೊಡೋದು, ಬೇರೆಯವ್ರು ಕೊಡೋಕ್ಕೆ ಬರೋದಿಲ್ಲ. ಆದರೆ ಒತ್ತಿ ಹೇಳಬೇಕು ಅವ್ರಿಗೆ. ನಾವು ನಂಬ್ಕೊಂಡ್ರೆ ಸಾಕು ಅಂತ ಯಾರ ಮುಂದೆ ಯಾರಿಗೂ ಹೇಳಬಾರ್ದು. ಇಷ್ಟರ ಮಟ್ಟಿಗೆ ನಂಬಿಕೋ ಅಷ್ಟೇ, ಉಳಿದು ಸಾಧ್ಯ ಇಲ್ಲ. ಇಷ್ಟು ಹೇಳ್ಬೋದು, ಉಳಿದೆಲ್ಲ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರೆ ಅವಾಗ ಅವ್ರು ಏನು ಮಾಡ್ತಾರೆ, ಅದನ್ನೇ ಹುಡ್ಕೊಂಡು ಹೋಗ್ತಾರೆ. ಅದೆಲ್ಲ ಹೇಳೋ ಅಧಿಕರಣಗಳು ನೋಡಿ ಎಷ್ಟು ದೊಡ್ಡದಾಗಿ ಹೇಳಿ ಬೇರೆ ಕಡೆ ಹೇಳಿದ್ದಾರೆ. ಸುಧಾದಿ ಗ್ರಂಥ ಓದ್ದಾಗ ಅಂತ ಹೇಳಿದ್ದಾರೆ ನಮಗೆ. ಆರೇ ಲೈನು, ಬೇರೆ ದಾರಿ ಇದೆಯಾ ಇಲ್ಲ, ಉಪಚಾರಕ್ಕೆ ಹೇಳ್ತೀರಾ ಇಲ್ಲ, ಸರಿಯಾಗಿ ಹೇಳಿದ್ದೆ, ಇಷ್ಟೇ 2 ಲೈನ್ನಲ್ಲಿ ದೊಡ್ಡ ಮೆಸೇಜ್ ಸಿಗುತ್ತದೆ. ಇದು ನ್ಯಾಯವಿರಣದ ಒಂದು ವೈಶಿಷ್ಟ್ಯ ಅಂದ್ರೆ ಅದು. ಪಟ 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 ಅಧಿಕರಣ ವಿಷಯ ಹೇಳ್ಕೊಂಡು ಹೊರಟ್ಬಿಡ್ತಾರೆ. ಇದು ಹೇಗೆ ಓದಬೇಕು ತೋರಿಸ್ತಾರೆ. ನಚ ಕಶ್ಯಚಿತ್ ವಿಶೇಷ ಜ್ಞಾನೋಪಪತ್ತೇ ಭಕ್ತ್ಯಾದಿಕಮ್ಮಿನ ಮುಕ್ತಿ. ಇನ್ನೊಂದು ಪ್ರಶ್ನೆ ಬಂತು. ಎಲ್ಲ ವೆರಿ ಗುಡ್, ಎಲ್ಲ ಸರಿ ಇದೆ. ಒಂದು ಪ್ರಾಬ್ಲಮ್ ಇದೆ, ಭಕ್ತಿ ಯುಕ್ತಿ ಮಾಡೋಕ್ಕಾಗಲ್ಲ ನಮ್ಮ ಕೈಲೇ. ಏನು ಮಾಡ್ತೀವಿ ನಾವೀಗ ಅಂತ ಕೇಳಿದರೆ ಏನು ಮಾಡ್ತೀವಿ ಅಂದರೆ ಭಯಂಕರ ಪಾಂಡಿತ್ಯ ಸಂಪಾದನೆ ಮಾಡಿಬಿಡ್ತೀವಿ. ಭಕ್ತಿ ಇರೋದಿಲ್ಲ. ಆಗ್ಬೋದು ಅಂತ ಕೇಳಿದ್ರೆ ಆಗೋದಿಲ್ಲ ಅಂತ ಹೇಳ್ತಾರೆ. ಏನು ಬೇಕಾದ ಭಕ್ತಿ ಬೇಕು, ಜ್ಞಾನಕ್ಕೆ ಏನು ಕಲಿಬೇಕು, ಭಕ್ತಿ ಕನೆಕ್ಟ್ ಆಗಲೇಬೇಕು. ಇದರ ಜ್ಞಾನಕ್ಕೆ ಬೆಲೆ ಇಲ್ಲ. ಜ್ಞಾನ ಕನ್ವರ್ಟ್ ಆಗ ಅಕ್ಕಿ ಇದ್ದಾಗೆ. ಜ್ಞಾನ ಪ್ರಾವಿಜನ್ ಅಷ್ಟೇ. ಪ್ರಾವಿಜನ್ ತಿನ್ನಕ್ಕೆ ಬರುತ್ತಾ, ಏನಾಗಬೇಕದು, ಅಡಿಗೆ ಆದರೆ ಭುಕ್ತಿ, ಅಡಿಗೆ ಆದರೆ ಭುಕ್ತಿ, ಗೊತ್ತಾಯ್ತಾ. ಭಕ್ತಿ ಬಂದರೆ ಮೋಕ್ಷ, ಇಲ್ಲೋದ್ರಿಲ್ಲ. ಅದು ಬರಲೇಬೇಕು. ಭಕ್ತಿಗೆ ಎಕ್ಸಾಮ್ಷನ್ ಕೊಡೋಕ್ಕೆ ಬರೋದಿಲ್ಲ. ಬರೀ ಭಕ್ತಿ ಮಾಡಿಬಿಟ್ರೆ ಭಕ್ತಿ ಬರಲಿಕ್ಕೆ ಏನು ಬೇಕು, ಜ್ಞಾನ ಬೇಕೇ ಬೇಕು. ಆದ್ದರಿಂದ ಜ್ಞಾನಕ್ಕೆ ಕರ್ಮ ಬೇಕೇ ಬೇಕು. ಆದ್ದರಿಂದ ನಾವು ಕರ್ಮ ಜ್ಞಾನ ಭಕ್ತಿ ಎಲ್ಲ ಲಿಂಕ್ ಮಾಡ್ಕೋ, ಕೊನೆಯ ಮುಕ್ತಿ, ಕೊನೆಯ ಮುಕ್ತಿ.
ಅದೆಲ್ಲ ಒಂದು ಸರ್ತಿ ಎರಡು ಸರ್ತಿ ಗೊತ್ತಾಗೋದಿಲ್ಲ ಅಂದರೆ ಮತ್ತೆ 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 ಹೇಳ್ತಾನೆ ಇರಬೇಕಾಗತ್ತೆ. ಹೇಳ್ತಾನೆ ಉಳಿದಿದ್ದು ನಾಳೆ. ಕೊನೆಗೆ ಅತ್ಯುದ್ರಿಕ್ತ ವಿದೋಷ ಸುಖ ಮಹಾಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ಫಲ ಸತ್ಸಾರಾತ್ಮ ದಿವ್ಯಾಕೃತಿ. ಇಲ್ಲಿ ನೋಡಿ, ಇದೆಲ್ಲವೂ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಏನು ಗುರುತು ಅಂದರೆ ನಾರಾಯಣಂ ನಿಖಿಲ ಪೂರ್ಣ ಗುಣಗೆ ಅಷ್ಟೇ ಹೇಳಿಬಿಟ್ರು. ಇಲ್ಲಿ ಅತ್ಯುದ್ರಿಕ್ತ ವಿದೋಷ ಸುಖ ಮಹಾಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ಫಲ ಸತ್ಸಾರಾತ್ಮ ದಿವ್ಯಾಕೃತಿ ಅವರದೇ ಮತ್ತು ಎಕ್ಸ್ಪೆನ್ಷನ್. ಅದು ಆ ಪದ ಎಕ್ಸ್ಪ್ಯಾಂಡ್ ಮಾಡಿಬಿಟ್ಟು ದೊಡ್ಡದ ಪದ ಆಗುತ್ತೆ, ತಿಳಿತಾ? ಅದು ಒಂದೇ ಸರ್ತಿ ಏನಾಗ್ತದೆ, ಎಲ್ಲ ಆ ರೀತಿ ಬರೆದ್ಬಿಟ್ಟು ಏನಾದ್ರು ಗೊತ್ತಾಗ್ತಿಲ್ಲ. ಅದನ್ನೇ ತಾವೇ ಅದನ್ನು ಬರೋದು, ಅದು ಉಪಯೋಗ ಮಾಡ್ಕೋಬೇಕಾಗಿ. ದೇವ್ರ ಗುಣಪೂರ್ಣ ಅಂದರೆ ಪದ ಒಂದೇ ಪದ, ಅದಿಷ್ಟು ಎಲ್ಲೂ ಸ್ಪ್ಲಿಟ್ ಮಾಡೋಂಗಿಲ್ಲೇ ಇಲ್ಲ. ಅವು ಯಾಕೆ ಮಾಡಿಲ್ಲ ಗೊತ್ತಾ? ಒಂದು ಬಿಟ್ಟಿರೋದಿಲ್ಲ ಅಂತ ಅರ್ಥ. ಅದಕ್ಕೆ ಎಲ್ಲ ಸೇರ್ಸೋಕ್ಕೊಂದು ಉದ್ದೇಶ ಇರಬೇಕು, ಬಿಡಿಸೋಕ್ಕೊಂದು ಉದ್ದೇಶ ಇರಬೇಕು. ಅರ್ಥ ಆಯ್ತಾ?